ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ನೀವೆಲ್ಲರೂ ಸಂತೋಷವಿದ್ದೀರಿ ಎಂದು ನಾನು ಕರ್ತನಲ್ಲಿ ಬಯಸ್ತೇನೆ. ಈ ಮುಂಜಾನೆ ವೇಳೆಯಲ್ಲಿ ಈ ವಾಕ್ಯವನ್ನು ನೋಡ್ತಿರುವಂಥ ಪ್ರತಿಯೊಬ್ಬರನ್ನು ದೇವರು ನಿಮ್ಮೆಲ್ಲರನ್ನು ಬಲಪಡಿಸಿ ಈ ವಾಕ್ಯದ ಪ್ರಕಾರ ನಿಮ್ಮೆಲ್ಲರನ್ನು ನಡೆಸಿ ಆಶೀರ್ವದಿಸಲಿ. ಈ ಮುಂಜಾನೆ ವೇಳೆ ದೇವರು ಕೊಟ್ಟಂಥ ಆಲೋಚನೆ ನಾವು ಧ್ಯಾನಿಸೋಣ. ಮೀಕನ ಪುಸ್ತಕ 7ನೇ ಅಧ್ಯಾಯ 8ನೇ ವಾಕ್ಯ. ನನ್ನ ಶತ್ರುವೇ, ನನ್ನ ವಿಷಯದಲ್ಲಿ ಹಿಗ್ಗಬೇಡ, ನಾನು ಬಿದ್ದರೂ ಏಳುವೆನು, ಕತ್ತಲಲ್ಲಿ ಕೂತಿದ್ದರೂ ಯೆಹೋವನು ನನಗೆ ಬೆಳಕಾಗಿರುವನು. ಆಮೇನ್. ಪ್ರಿಯ ದೇವರ ಮಗುವೆ, ಈ ಒಂದು ಮುಂಜಾನೆ ವೇಳೆಯಲ್ಲಿ ಈ ಒಂದು ವಾಕ್ಯ ನಿನ್ನನ್ನು ಧೈರ್ಯಪಡಿಸುವಂಥ ವಾಕ್ಯವಾಗಿದೆ. ಈ ಒಂದು ವಾಕ್ಯ ಓದುವಾಗ ನೀನು ಸೋತೋಗಿರುವಂಥ ಸಂದರ್ಭದಲ್ಲಿ, ಬಿದ್ದೋಗಿರುವಂಥ ಸಂದರ್ಭದಲ್ಲಿ, ಆತ್ಮಿಕವಾಗಿ ಎದ್ದೋಳಕ್ಕಾಗದೇ ಇರುವಂಥ ಸಂದರ್ಭದಲ್ಲಿ ಶತ್ರು ನಿನ್ನನ್ನು ಬೀಳಿಸ್ತಿದ್ದೀನಂತ ನಿನ್ನ ಮನಸ್ಸಿಗೆ ಯಾವಾಗ ಬಂತು, ಆ ಸಂದರ್ಭದಲ್ಲಿ ಶತ್ರುಗೆ ನೀನು ಹೇಳಬೇಕು, ನನ್ನ ಶತ್ರುವೇ, ನನ್ನ ವಿಷಯದಲ್ಲಿ ಹಿಗ್ಗಬೇಡ. ಈ ದಿನ ನಿನ್ನ ವಿಷಯದಲ್ಲಿ ನೋಡಿ ಶತ್ರು ಖುಷಿಯಾಗಿರ್ಬೋದು, ಹಿಗ್ಗುತ್ತಿರ್ಬೋದು. ನೀ ಯಾಕಾಗಿ ನಾನು ಬಿದ್ದರೂ ಹೇಳುವ, ನೀನು ಬಿದ್ದೋಗಿದೆಯಾ, ಆತ್ಮಿಕದಲ್ಲಿ ಬಿದ್ದೋಗಿದೆಯಾ, ನಿನ್ನ ಸ್ವಂತದವ್ರು ನಿನ್ನನ್ನು ಹೀಯಾಳಿಸ್ತಿರ್ಬೋದು, ನೀನು ಬಿದ್ದೋಗಿದೆಯಾ, ನಿನ್ನ ಕೆಲಸದಲ್ಲಿ ಒಂದು ಅಭಿವೃದ್ಧಿ ಇಲ್ಲ, ನಿನ್ನ ಪ್ರಾರ್ಥನೆಯಲ್ಲಿ ಒಂದು ಏಳಿಗೆ ಇಲ್ಲ, ನಿನ್ನ ಜೀವಿತದಲ್ಲಿ ಒಂದು ಬಿದ್ದೋಗಿರೋಂಥ ಪರಿಸ್ಥಿತಿ ಇದೆ ಅಂತ ಸ್ವಂತದವರು, ಒಡ ಹುಟ್ಟಿದವರು, ಬಂಧು ಮಿತ್ರರು, ಸ್ನೇಹಿತರು ಎಲ್ಲರೂ ನಿನ್ನ ಬಿದ್ದೋಗಿದೆಯಾ ಅಂತ ನಿನ್ನ ಚುಚ್ಚಿ ಮಾತಾಡ್ಬೋದು. ಇದೇ ಪ್ರಕಾರ ಶತ್ರು ಅದಕ್ಕಾಗಿ ಸೈತಾನಾದವನು ಹಿಗ್ಗುತ್ತಿದ್ದಾನೆ, ಯಾವಾಗ ನೀನು ಬಿದ್ದೋಗಿದೆಯಾ ಅಂತ. ಪ್ರಿಯ ದೇವರ ಮಗುವೆ, ಈ ಮುಂಜಾನೆ ವೇಳೆಯಲ್ಲಿ ಪ್ರಿಯ ದೇವರ ಮಗು, ನಿನಗೆ ದೇವ್ರ ವಾಕ್ಯ ಹೇಳ್ತಿರೋದೇನೋ, ನನ್ನ ಶತ್ರುವಿಗೆ ಹೇಳ್ಬೇಕು, ನೀನು ಶತ್ರುವೆ, ನನ್ನ ವಿಷಯದಲ್ಲಿ ಹಿಗ್ಗಬೇಡ, ನಾನು ಬಿದ್ದರೂ ಏಳುವೆನು. ಕತ್ತಲಲ್ಲಿರ್ಬೋದು, ಒಂದು ಕತ್ತಲೆ ಪರಿಸ್ಥಿತಿ. ಇವತ್ತು ಪ್ರಿಯ ದೇವರ ಮಕ್ಕಳೇ, ಅನೇಕರು ಈ ದಿನ ಕತ್ತಲೆ ಪರಿಸ್ಥಿತಿಯಲ್ಲಿದ್ದಾರೆ. ಸತ್ಯ ಏನು ಅಂತ ಗೊತ್ತಿಲ್ಲ, ಒಂದು ಬೆಳಕು ಎಲ್ಲಿ ನನಗೆ ಜೀವನ ಇದೆ, ಯಾವ ಮಾರ್ಗದಲ್ಲಿ ಹೋದರೆ ನನಗೆ ಒಂದು ಅಭಿವೃದ್ಧಿ ಇದೆ, ಯಾವ ಮಾರ್ಗದಲ್ಲಿ ಹೋದರೆ ನನಗೆ ಬಿಡುಗಡೆ ಆಗುತ್ತೆ, ಯಾವ ಮಾರ್ಗದಲ್ಲಿ ಹೋದರೆ ದೇವರ ಸಾನ್ನಿಧ್ಯ ನನ್ನ ಸಂಗಡ ಇರುತ್ತೆ ಅಂತ ಅವರಿಗೆ ಒಂದು ಕತ್ತಲೆ ಪರಿಸ್ಥಿತಿ ಇದ್ದಾರೆ. ಅನೇಕರು ಈ ದಿನ ಶತ್ರುವಿನ ಸೈತಾನ ಕತ್ತಲೆ ಪರಿಸ್ಥಿತಿ ಬಿದ್ದಿದ್ದಾರೆ. ಪ್ರಿಯ ದೇವರ ಮಗುವೆ, ಈ ಮುಂಜಾನೆ ವೇಳೆಯಲ್ಲಿ ನೀನು ಕತ್ತಲಲ್ಲಿ ಇರುವುದೇ ಆದರೆ ಯೆಹೋವನು ನಿನಗೆ ಬೆಳಕಾಗಿರುವನು. ನನ್ನ ತಂದೆಯ ದೇವರು ಈ ಮುಂಜಾನೆ ವೇಳೆಯಲ್ಲಿ ನಿನಗೆ ಬೆಳಕಾಗಿರೋನು. ಈ ದಿನ ಪ್ರಿಯ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಯಾವುದೇ ಪರಿಸ್ಥಿತಿ ಇರ್ಬೋದು, ನೀನು ವೇಳೆ ಸೋತೋಗಿರುವಂಥ ಪರಿಸ್ಥಿತಿ ಇರ್ಬೋದು, ಪ್ರಾರ್ಥನೆ ಮಾಡೋಕ್ಕಾಗದಿರುವಂಥ ಪರಿಸ್ಥಿತಿ ಇರ್ಬೋದು, ಕುಟುಂಬದಲ್ಲಿ ಒಂದು ಬಿಡುಗಡೆ ಇಲ್ಲದಂಥ ಪರಿಸ್ಥಿತಿ ಇರ್ಬೋದು, ಸೈತಾನಾದವನು ನಿನ್ನ ಜೀವಿತ ನೋಡಿ ಖುಷಿಯಾಗಿ ಹಿಗ್ಗುತ್ತಾ ಇರ್ಬೋದು. ಆದರೆ ಈ ಒಂದು ವಾಕ್ಯ ನೀವೆಲ್ಲರೂ ಧ್ಯಾನ ಮಾಡಿ. ಯಾವುದೇ ಪರಿಸ್ಥಿತಿ ಇರ್ಬೋದು, ನೀವು ಬೇಜಾರಾಗಿರ್ಬೋದು, ದುಃಖದಲ್ಲಿರ್ಬೋದು, ಸೈತಾನದವ್ರು ನಿಮ್ಮನ್ನು ಯಾವ ರೀತಿ ನೋಡಿ ಬಿದ್ದೋದೆ ಅಂತ ಅವನು ಹೀಯಾಳಿಸಿ ದುಃಖದಲ್ಲಿ ನಿಮ್ಮನ್ನು ನಿಮ್ಮನ್ನು ನೋಡಿ ಹಿಗ್ಗುತ್ತಾ ಇರ್ಬೋದು ಸೈತಾನದವನು. ಆದರೆ ಶತ್ರುವಿಗೆ ಈ ದಿನ ನೀವು ಈ ವಾಕ್ಯ ಹೇಳಬೇಕು, ನನ್ನ ಶತ್ರುವೇ, ನನ್ನ ವಿಷಯದಲ್ಲಿ ನೀನು ಹಿಗ್ಗಬೇಡ, ನಾನು ಬಿದ್ದರೂ ಏಳುವನು, ಕತ್ತಲಲ್ಲಿ ಕೂತಿದ್ದರೂ ಯೆಹೋವನು ನನಗೆ ಬೆಳಕಾಗಿರುವನು. ತಂದೆಯ ದೇವರು ನಿಮ್ಮ ಜೀವಿತದಲ್ಲಿ ಬೆಳಕಾಗಿರುವಾಗ ಕತ್ತಲಿಗೆ ಜಾಗವಿಲ್ಲ, ನೀನು ಬೀಳೋದಕ್ಕೂ ಅಧಿಕಾರ ಇಲ್ಲ. ಯಾಕಂದರೆ ನಿನ್ನ ಕಾಲು ಕಲ್ಲಿಗೆ ತಗಲತನ ನಡೆಸುತ್ತ ವಾಕ್ಯ ಬರಲ್ಪಟ್ಟಿದೆ. ಆ ವಾಕ್ಯದ ಪ್ರಕಾರ ನೀವು ನಂಬಬೇಕು. ನನ್ನ ತಂದೆಯ ದೇವರು ನನಗೆ ಬೆಳಕಾಗಿರುವನು. ನಾನು ಕತ್ತಲೆ ಪರಿಸ್ಥಿತಿಯಲ್ಲಿ ಅದು ಹೋಗ್ತಿರ್ಬೋದು, ಆದರೆ ಬಂದು ನನಗಾಗಿ ತಂದೆಯ ದೇವರು ಪರಲೋಕ ತ್ಯಜಿಸಿ ಭೂಮಿಗೆ ಬಂದಿರುವಾಗ ನನಗಾಗಿ ಒಂದು ಬೆಳಕಾಗಿದ್ದಾನೆ. ಕರ್ತನಾದ ಯೇಸು ಸ್ವಾಮಿ ನನಗೆ ಬೆಳಕಾಗಿದ್ದಾನೆ. ಒಂದು ಕತ್ತಲೆ ಪರಿಸ್ಥಿತಿ ನನ್ನ ಬಿಡುಗಡೆ ಕೊಟ್ಟಿದ್ದಾನೆ. ನಾನು ಬಿದ್ದೋ ಇರುವಂಥ ಸಂದರ್ಭದಲ್ಲಿ ನನ್ನ ಕರ ಹಿಡಿದು ನಡೆಸಿದ್ದಾನೆ. ಅದಕ್ಕಾಗಿ ಮುಂಜಾನೆ ವೇಳೆ ನಾನು ಶತ್ರುಗೆ ಹೇಳ್ತಾನೆ ಇದ್ದೇನೆ, ನನ್ನ ಶತ್ರುವೇ, ನನ್ನ ವಿಷಯದಲ್ಲಿ ನೀನು ಹಿಗ್ಗಬೇಡ. ಆಮೇನ್. ಈ ಒಂದು ವಾಕ್ಯ ನೀನು ಈ ವೇಳೆಯಲ್ಲಿ ನೀನು ಈ ವಾಕ್ಯ ಹೇಳುವಾಗ ಶತ್ರು ನಿನ್ನ ಕುಟುಂಬದಲ್ಲಿ, ನಿನ್ನ ಪ್ರಾರ್ಥನೆ, ನಿನ್ನ ಆತ್ಮಿಕ ಜೀವಿತಕ್ಕೆ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ರು ಸಹ ಶತ್ರು 7 ದಾರಿ ಚದುರಿ ಪಾತಾಳಕ್ಕೆ ದಬ್ಬಲ್ಪಡಬೇಕು. ಪ್ರಿಯ ದೇವರ ಮಗುವೆ, ಆ ರೀತಿ ನಂಬಿಕೆಯಲ್ಲಿ ವಾಕ್ಯವನ್ನು ಧ್ಯಾನಿಸು. ನೀನು ನಂಬಿಕೆಯಲ್ಲಿ ಹೇಳುವುದೇ ಆದರೆ ನಿನಗೆ ಎದುರಾಗಿ ಕಲ್ಪಿಸುವ ಯಾವ ಆಯುಧ ಜಯಿಸೋದು. ನಿನ್ನ ವಿರುದ್ಧವಾಗಿ ಶತ್ರುವಾದವನು ಏನೇ ಆಯುಧ ಮಾಡ್ಕೊಂಡು ಕಲ್ಪನೆ ಮಾಡ್ಕೊಂಡು ಕೂತಿರ್ಬೋದು. ನೀನು ಈ ವೇಳೆಯಲ್ಲಿ ವಾಕ್ಯ ಹೇಳುವಾಗ ಶತ್ರುವಿಗೆ ನಡುಕ ಉಂಟಾಗುತ್ತೆ, ಶತ್ರು ಎದುರಿ ಓಡುವುದುಂಟು. ಹೌದು, ಅದಕ್ಕಾಗಿ ನನ್ನ ಶತ್ರುವೇ, ನನ್ನ ವಿಷಯದಲ್ಲಿ ಹಿಗ್ಗಬೇಡ, ನಾನು ಬಿದ್ದರೂ ಏಳುವೆನು, ಕತ್ತಲಲ್ಲಿ ಕೂತಿದ್ದರೂ ಯೆಹೋವನು ನನಗೆ ಬೆಳಕಾಗಿರುವನು. ಆಮೇನ್. ಹೌದು, ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.